ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ISTA ಇಷ್ಟ ಈ ಶಕಾರಕ್ಕೆ ಠಾವತ್ತು ಕನ್ನಡದ ಇಷ್ಟ ಅನ್ನೋ ಪದ. ನಾನು ಫಣೀಂದ್ರ. ಏನೋ ಸ್ವಲ್ಪ ಜೋಶಾಗಿದೆ ಅಲ್ವ ವಾಯ್ಸು ಅನ್ನಿಸ್ತಿದೆ ನನಗೆ. ಜಸ್ಟ್ ಒಂದು ಸ್ವಲ್ಪ ಮನಸ್ಸಿಗೇನೋ ಒಂದು ಸಮಾಧಾನ, ಏನೋ ಖುಷಿ ಸಿಕ್ತು. ಒಂದು ಆ ಡ್ರೈ ಫ್ರೂಟ್ಸ್ ಇರೋವಂಥ ಚಾಕ್ಲೇಟು ತಿಂದ್ಕೊಂಡು ಅರ್ಧ ರಾತ್ರಿಲಿ ಒಂಟಿ ರಸ್ತೆಯಲ್ಲಿ ಬಿಚ್ಚೋಂತಿದೆ ರೀ ಕತ್ಲು ಮಯ. ಕತ್ಲೆ 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 ಇಲ್ಲಿ ನನ್ನ ಕಾರಿನ ಬೆಳಕು. ಆ ಮಧ್ಯದಲ್ಲಿ ಹಂಗೆ ಹಿಂಗೆ ಹೋಗೋವಂಥ ಈ ಇಲಿಗಳು ಎಗರ್ತಾ ಇರೋ ಕಪ್ಪೆಗಳು ರೋಡಲ್ಲಿ. ಅಷ್ಟು ಬಿಟ್ಟರೆ ಇದು ಯಾವುದೋ ಊರಿಗೆ ಬಂದಿದ್ದೀನಿ. ಯಾವುದೋ ಊರು ಅಂತ ಯಾಕೆ ಹೇಳಿ, ಇದು ಒಂದು ಹಳ್ಳಿ, ಆಂಧ್ರ ಹತ್ರ. ಕಲಿಕಿರಿಯಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿ. ಆ ಹಳ್ಳಿ ಹೆಸರು ನೂತನ ಚೆರುವು ಅದೇನೋ ಇದೆ. ಒಂದು ಡ್ರಾಪ್ ಇತ್ತು. ಜಸ್ಟ್ ಒಂದು ಹೆಣ್ಮಗು ಮೈ ಸರಿ ಇರಲಿಲ್ಲ, ಆರೋಗ್ಯ ಸಮಸ್ಯೆಯಿಂದ ಪಾಪ ಹಾಸ್ಪಿಟ್ಲಲ್ಲೇನೋ ತೋರಿಸ್ಕೊಂಡು ಹಳ್ಳಿಯಲ್ಲಿ ಬಿಟ್ಟು, ಅದು ಏನೂ ಇಲ್ಲ ಹಳ್ಳಿ, ಒಂದು ರಸ್ತೆ, ಒಂದು 15-20 ಮನೆ ಇದೆ. ಅದೇನೋ ನೂತನ ಚೆರುವು ಅದೇನೋ ಇದೆ ಹಳ್ಳಿ ಹೆಸರು. ನಾನು ಅದನ್ನು ನೋಡಲ್ಲ, ಮ್ಯಾಪಲ್ಲಿ ಲೊಕೇಶನ್ ಹಾಕಿದ್ರು. ಸೀದಾ ಬಂದೆ. ಅವ್ರ ಕಡೆಯವರು ಮನೆಯವರು ಬಂದು ಲಗೇಜೆಲ್ಲ ಇಳಿಸ್ಕೊಂಡು, ದೊಡ್ಡವರು ಆ ಹೆಣ್ಮಗು ಜೊತೆ 2 ಪುಟ್ಟ ಮಕ್ಕಳು, ಅವ್ರ ತಾಯಿ ಅಂದರೆ ಜೊತೆಗೆ 2 ಹೆಣ್ಣು ಮಕ್ಕಳು. ನಿಜ ಅನಿಸುತ್ತೆ, ಪ್ರಯಾಣದಲ್ಲಿದ್ದಾಗ ಎಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ನೆತ್ತಿ ಮೇಲೆ ಇರುತ್ತಪ್ಪ ಅಂತ ಅನಿಸುತ್ತೆ. ಯಾಕೆಂದರೆ ಆ ಹೆಣ್ಮಕ್ಳನ್ನು ಅವರ ಸ್ಥಳವನ್ನು ತಲುಪಿಸೋವರೆಗೂ ಅವ್ರ ಮನೆಯಿಂದ ಫೋನ್ ಬರ್ತಿರ್ತದೆ, ಎಲ್ಲಿದ್ದೀರಾ ಅಂತ. ಯೂಶ್ವಲಿ ಇವತ್ತು ದಿನ ಇರೋದಕ್ಕಿಂತ ಹೆಚ್ಚಿಗಿನ ಟ್ರಾಫಿಕ್ ಇತ್ತು ಬೆಂಗಳೂರಲ್ಲಿ ಬಿಟ್ಟಾಗ. ಬಿಲೀವ್ ಇಟ್ ಆರ್ ನಾಟ್, 2+ hours ಟ್ರಾಫಿಕಲ್ಲಿ ಬೆಂಗಳೂರಲ್ಲೇ ಕಳೆದುಬಿಡೋ ಅಂತಾಯಿತು. ನನಗೇನೋ ಒಂದು ಸಮಾಧಾನ ಇರುತ್ತೆ ರೀ, ಇದರಲ್ಲಿಂದ ಏನು ಸಿಗುತ್ತೋ ಏನು ಬಿಡುತ್ತೋ, ಐ ಡಿಡೆಂಟ್ ಬಾದರ್ ಅಬೌಟ್. ಸಿಗೋದು ಬಿಡೋದು ಕತೆ ಗೊತ್ತಿಲ್ಲ, ಬಟ್ ಇದೆಲ್ಲ ನಡೆಯೋದಕ್ಕೆ ಒಂದು ಹಿಂದಿನ ಒಂದು ಕತೆ ಇರುತ್ತೆ. ಆ ಊರಿನ ಹೆಸರನ್ನು ನೋಡಿದಾಗ, ಮ್ಯಾಪಲ್ಲಿ ಆ ಊರನ್ನು ಸೆಲೆಕ್ಟ್ ಮಾಡಿ ಪ್ರಯಾಣ ಪ್ರಾರಂಭ ಮಾಡುವಾಗ ಕಲಿಕಿರಿ ಕಲಕಡ ಅನ್ನೋಂಥ ಒಂದು ಊರ ಹೆಸರನ್ನ ನೋಡ್ತೇನೆ. ಆ ಊರ ಹೆಸರು ನಾನು ತುಂಬ ಚಿಕ್ಕ ಹುಡುಗ ಇದ್ದಾಗ, ಅಂದರೆ 5th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನಮ್ಮನ್ನೆಲ್ಲ ಸಾಕಿದ್ದು ನಮ್ಮ ಅಜ್ಜಿರಿ. ನಿಜ, ಯಾಕೆ ಇವರನ್ನೆಲ್ಲ ನೆನೆಸ್ಕೋಬೇಕು ಅಂತಂದರೆ, ಇವತ್ತು ಅನ್ಬೋದು, ಕೆಲವರು ಮಾತನಾಡೋರು ಹೇಳ್ತಾರೆ ಹಿರಿಯರ ಹೆಸರುಗಳು ಹೇಳ್ಕೊಂಡು ಎಲ್ಲಿವರೆಗೂ ಬದುಕ್ತೀರಾ ಅಂತ. ಅವರಿಲ್ಲ ಅಂದರೆ ನಾವೆಲ್ಲರೂ ಇದ್ದೀವಿ. ಹಿರಿಯರು ಇರಬೇಕು. ತಂದೆ ತಾಯಿ ಅಜ್ಜಿ ತಾತನ ಹೆಸರು ಹೇಳದೆ ಬದುಕಿಲ್ಲ. ಅದನ್ನು ಹೇಳ್ತಿಲ್ಲ ಅಂತಂದರೆ ನಿನಗೆ ಬದುಕಿಲ್ಲ ಅಂತ ಅರ್ಥ. ಯಾಕೆ ಅಂತಂದರೆ ನಾವು ಬಂದಿರೋದು ಅವರಿಂದ ಮುಂದುವರೆದ ಭಾಗವಾಗಿ. ತಂದೆ ತಾಯಿ ಅಜ್ಜಿ ತಾತ ಮುತ್ತಜ್ಜಿ ಮುತ್ತಾತ ಅವ್ರು ಹಾಕಿಕೊಟ್ಟಿದ್ದೆ ಅಲ್ವೇನ್ರಿ ನಮ್ಗೆ ಈ ಬದುಕನ್ನು. ಅಲ್ಲಿಂದ ಬಂದವರಲ್ವೇನ್ರಿ. ಅದಕ್ಕೆ ನಮ್ಮ ಅಜ್ಜಿನ ನೆನೆಸ್ಕೊಂಡೆ. ಯಾಕೆ ಅಂತಂದರೆ, ನಾನೊಂದು ಸಣ್ಣ ಸತ್ಯಕತೆಯನ್ನೇ ಹೇಳ್ತೇನೆ. ನಮ್ಮಜ್ಜಿ ತುಂಬ ಕಷ್ಟದಲ್ಲಿ ನಮ್ಮನ್ನು ಸಾಕಿದ್ರು, ನಮ್ಮನ್ನು ಬೆಳೆಸಿದ್ರು. ಅದು ಎಂಥ ಬಡತನ ಅಂತಂದರೆ ಊಹಿಸ್ಕೊಳ್ಳೋದಕ್ಕೂ ಅಸಾಧ್ಯ. ಒಂದು ಕಡೆ ಸಂಪಾದನೆ ಇಲ್ಲ, ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಬದುಕುಗಳು ಹೇಗಿರುತ್ತೆ, ದುರ್ಭರವಾಗಿರುತ್ತೆ ಅಂತಂದರೆ, ಈ ಕಥೆಯನ್ನು ಕೇಳಿ ಯಾರು ಅಂಥ ಕಷ್ಟದ ಸಮಯದಲ್ಲಿ 50 ವರ್ಷದ ಮೇಲೆ ಆಗಿರ್ತಕ್ಕಂಥ ನಮ್ಮ ಅಜ್ಜಿ, ನಾನು ಬೆಳೆಸ್ತೀನಿ ಮಕ್ಕಳನ್ನು ಅಂತ ನಮ್ಮನ್ನು ಕರ್ಕೊಂಡೋಗಿ ಇಟ್ಕೊಂಡು ಬೆಳೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಳಿ ವಯಸ್ಸಿನಲ್ಲಿ ಜವಾಬ್ದಾರಿ ತಗೊಳ್ಳೋದು ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಅಜ್ಜಿಯ ಮನಸ್ಥಿತಿ ಹೇಗಿರುತ್ತೆ ಅಂತ. ಬಟ್ ಇದೆಲ್ಲ ಕೂಡ ಪರಿಸ್ಥಿತಿಯ ಆಟ. ಆ ಸಂದರ್ಭಗಳು ಹೇಗೆ ಮನುಷ್ಯನ ಜೀವನವನ್ನು ಯಾವ ಕಡೆ ಕರ್ಕೊಂಡು ಹೋಗುತ್ತೆ. ಇವತ್ತು ನಾನು ಕಲ್ಕಿರಿ ಕಲಕಡ ಬರ್ತೀನಿ ಅಂತ ಅಂದ್ಕೊಂಡಿದ್ದೇನೆ, ನಿಜವಾಗ್ಲೂ ಇಲ್ಲ. ನಾನು ಹೇಳ್ತಿದ್ದೀನಲ್ಲ, ಹಂಗೆ 38 ವರ್ಷ, ನಾನು 37ರಲ್ಲೇನೋ ಅದು ನೋಡಿದ್ದು. ಒಂದು ಬಸ್ ಇತ್ತು ರೀ ಬೆಳಗ್ಗೆ, ಈಗಲೂ ಇದೆ ಅನಿಸುತ್ತೆ, CMTS ಅಂತ ಹೇಳ್ಬಿಟ್ಟು ಆ ಬಸ್ಸು. ಆ ಬಸ್ ಮೇಲೆ ಕಲಿಕಿರಿ ಕಲಕಡ ಈ ಥರ ಎಲ್ಲ ಊರ ಹೆಸರು, ಕಡಪ ಎಲ್ಲ, ಪ್ರೊದ್ದುಟೂರು ಇದೆಲ್ಲ ಹಾಕ್ಕೊಂಡು ಓಡಾಡ್ತಿರೋದು ಆ ಬಸ್ಸು. ಬೆಳಗ್ಗಿನ ಜಾವ 5 ಗಂಟೆಗೆ ಬರ್ತಿತ್ತು. ನಮ್ಮ ಅಜ್ಜಿ ಬಿಸಿ ಬಿಸಿ ಇಡ್ಲಿ, ರಾತ್ರಿ ನಿದ್ದೆ ಕೆಡೋಳ್ರಿ. ನಿಜ, ನನಗೆ ಒಂದು ವಿಷಯ ಅರ್ಥ ಆಗಲ್ಲ.
ಕೆಲಸ ಇಲ್ಲ, ಕೆಲಸ ಮಾಡೋದಕ್ಕೆ ಈ ಥರ ಎಲ್ಲ ಹೇಳೋರಿಗೆ ನಾನು ಕೂಡ ಒಂದೊಂದು ಸಲ ಅಂತೀನೇನೋ. ಬಟ್ ಆದರೆ ಇದೇ ರೀ ಕೆಲಸಗಳು ಹುಡ್ಕೊಂಡು ಮಾಡಬೇಕು ಅನ್ನೋ ನಮಗೆ ಆ ಒಂದು ಥಾಟ್ ಬರಬೇಕಷ್ಟೆ. 5 ಗಂಟೆನಲ್ಲಿ ನಮ್ಮ ಅಜ್ಜಿ ಹಿಂದಿನ ದಿನ ರಾತ್ರಿ ಪಾಪ ಅಕ್ಕಿಯನ್ನು ನೆನೆಸಿ ಅಲ್ಲೊಂದು ಮೂಲೆಯಲ್ಲೊಂದು ಗ್ರೈಂಡ್ರು, ಅದರಲ್ಲಿ ಹಿಂದಿನ ದಿನ ರಾತ್ರಿ ಮಾರನೇ ದಿನಕ್ಕೆ ಚಟ್ನಿಗೆ ಬೇಕಾದ ಪದಾರ್ಥಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಆ ಇಡ್ಲಿ ಹಿಟ್ಟನ್ನು ರಾತ್ರಿ ಎಲ್ಲ ರುಬ್ಬಿಕೊಂಡು ಪಾಪ 9-10 ಗಂಟೆಗೆ ಶುರು ಮಾಡಿದ್ರೆ 12 ಗಂಟೆ ಆದರೂ ಅದು ತಿರುಗ್ತಿರೋದು ಮಲಗಿರೋದು. ನಾವಿನ್ನೂ ಪುಟ್ಟ ಹುಡುಗರು, ನಮ್ಗೆ ಅದನ್ನು ನೋಡೋದಕ್ಕೆ ಬಿಟ್ಟರೆ ನಮ್ಗೆ ಅದಕ್ಕೆ ಏನು ಮಾಡೋದು ನಮಗೆ ಗೊತ್ತಾಗ್ತಿರಲಿಲ್ಲ. ಅದೆಲ್ಲ ಸಂದರ್ಭಗಳು ಮನುಷ್ಯನ ಜೀವನದಲ್ಲಿ ನಡೀತಕ್ಕಂಥದ್ದು. ಅವರೆಲ್ಲ ನಮ್ಗೆ ಮೋಟಿವೇಶನ್ ಎಲ್ಲೂ ಬೇಕಾಗಿಲ್ಲ. ನಮ್ಮ ಅಜ್ಜಿ ಅಂತ ಹೇಳ್ತಿಲ್ಲ, ನಿಮ್ಮ ಮನೆಗಳಲ್ಲಿ ನಿಮ್ಮ ಅಜ್ಜಿ ತಾತ ನಿಮ್ಮ ಅಪ್ಪ ಅಮ್ಮ, ಅದಕ್ಕಿನ್ನ ಯಾವ ಮೋಟಿವೇಶನ್ ಬೇಕ್ರಿ? ಒಂದು ಸಲ ನೋಡ್ರಿ ಅವ್ರು ಬೀಳೋ ಕಷ್ಟನ. ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಹಲವಾರು ಎಕ್ಸಾಂಪಲ್ಗಳನ್ನು ನಾವು ನೋಡಿದ್ರೆ ಸಾಕು. ನಿಜವಾಗ್ಲೂ ಅರೆ ನಾವೆಲ್ಲ ಇದೆಲ್ಲ ಒದ್ದಾಟ ಪಡ್ತಿರೋದು ಯಾತಕ್ಕಪ್ಪ ಅನಿಸ್ಬಿಡುತ್ತೆ. ನಿಜವಾಗ್ಲೂ ಬೇಕಾ ಇದೆಲ್ಲ ಅನಿಸ್ತದೆ. 3 ಹೊತ್ತು ಊಟ ನಮ್ಗೆ ಹೇಳ್ತಾರಲ್ಲ, ನಾವು ಚಿಕ್ಕನ್ನಲ್ಲಿ ಮನುಷ್ಯನ ಬೇಸಿಕ್ ನೀಡ್ಸ್ ಏನು ಅಂತಂದರೆ 3 ಹೇಳ್ತಿದ್ವಿ ನಾವು, ಆನ್ಸರ್ ಬರೀತಿದ್ವಿ ಆನ್ಸರ್ ಶೀಟಲ್ಲಿ. ಒಂದು, ಹೊಟ್ಟೆಗೆ ಊಟ ಬೇಕು ಸಮಯಕ್ಕೆ ಸರಿಯಾಗಿ. 2ನೇದು ವಸ್ತ್ರ ಬೇಕು ಮಾನ ಮುಚ್ಕೊಳ್ಳೋದಕ್ಕೆ. ಯಾಕೆಂದರೆ ನಾವು ಗೌರವಯುತವಾಗಿ ಸಂಘಜೀವಿಗಳಾಗಿರೋದ್ರಿಂದ, ಜನಗಳ ಮಧ್ಯೆ ಬದುಕ್ತಾ ಇರೋದ್ರಿಂದ ಒಂದು ವಸ್ತ್ರ, ಒಂದು ಒಳ್ಳೆಯ ಮಾನವನ್ನು ಕಾಪಾಡ್ಕೊಳ್ತಕ್ಕಂಥ ವಸ್ತ್ರ ಬೇಕು. 3ನೇದು ಬಂದ್ಬಿಟ್ಟು ಇರೋದಕ್ಕೊಂದು ಮನೆ ಬೇಕು ಅಂತ. ಇದು 3 ಇದ್ದವನು ನಿಜವಾಗಲೂ ಆಟೋಮೆಟಿಕ್ಕಾಗಿ ಅವನ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕಾಗುತ್ತೆ. ಯಾವುದೋ ದೇವಸ್ಥಾನ. ಸೊ ಈ ಥರ ಇದನ್ನು ನಾವು ಪ್ರಾಕ್ಟಿಕಲ್ಲಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ರಿಯಾಲಿಟಿಗೆ ಬಂದ್ಬಿಡ್ಬೇಕಾಗತ್ತೆ. ರಿಯಾಲಿಟಿಗೆ ವಿಷಯ ಡೈವರ್ಟ್ ಆಗೋದು ಬೇಡ. ಇಡ್ಲಿ ಕತೆ ಹೇಳ್ತಿದ್ದೆ. ಅಲ್ಲಿ 5 ಗಂಟೆಗೆ ಪಾಪ ಆ ಬಸ್ಸು 5ರಿಂದ 6 ಮಧ್ಯೆ ಬರ್ತಿತ್ತು. ನನಗೆ ಸ್ವಲ್ಪ ಲಿಟಲ್ ಕನ್ಫ್ಯೂಷನ್. 6 ಗಂಟೆ ಬೆಳಗ್ಗೆ 5:15 ಬರ್ತಿತ್ತು ಅನಿಸುತ್ತೆ. ಓಕೆ, 5 to 6 ಮಧ್ಯೆ ಯಾವಾಗೋ ಬರ್ತಿತ್ತು. ಈ ನಮ್ಮ ಅಜ್ಜಿ ಏನಂದರೆ 4 ಗಂಟೆಗೆ ಎದ್ದುಬಿಡೋರು. 4 ಗಂಟೆಗೆ ಎದ್ದುಬಿಟ್ಟು 3:30ಗೆ ಅಲಾರಾಮ್ ಇಟ್ಕೊಂಡು ಒಂದು ರೌಂಡ್ದು ಹಳೇದು ಬರುತ್ತಲ್ಲ, ಆ ಅಲಾರಾಮ್ ಇಟ್ಕೊಂಡು ಅಲಾರಾಮ್ ಗಡಿಯಾರದಲ್ಲಿ 2:30-3 ಗಂಟೆಗೆಲ್ಲ ಒಬ್ಬ ಎದ್ದು ಅದು ಏನೋ ಮಾಡ್ಕೊಳ್ಳೋಳು. ಅದು ನಿಜವಾಗ್ಲೂ ನೆನೆಸ್ಕೊಂಡ್ರೆ ಬಾಧಾಕರ ಆಗ್ತದೆ. ಅಷ್ಟೊತ್ತಲ್ಲಿ ಆ ಬಿಸಿ ಇಡ್ಲಿಗಳನ್ನು ತೆಗೆದುಕೊಂಡು ಅದನ್ನು ಅಂದರೆ ತುಂಬ ಹೈಜೀನಾಗಿ ಮಾಡ್ತಿದ್ಲು. ಅಷ್ಟಿದ್ರೂ ಕೂಡ ಕ್ಲೀನ್ನೆಸ್ಗೆ ಒತ್ತು ಕೊಟ್ಟು ಅದನ್ನೆಲ್ಲ ತೆಗೆದು ಪಾತ್ರೆಯಲ್ಲಿ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇಟ್ಕೊಂಡು ಅದಕ್ಕೆ ಸಿಪ್ಪಿ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೆಚ್ಚು ಕಡಿಮೆ ಒಂದು 300-350 ಇಡ್ಲಿ ಮೇಲೆ ಪಾಪ ಬೇಸನಲ್ಲಿ ಇಟ್ಕೊಂಡು ಬಸ್ ಸ್ಟಾಪಿಗೆ ಬಂದು ಬಸ್ಸಲ್ಲಿ ಇಳಿಸಿ ಮತ್ತೆ ಅದನ್ನು ತಲೆ ಮೇಲೆ ಇಟ್ಕೊಂಡು ಅವ್ರು ಇರ್ತಕ್ಕಂಥ ಅಂದರೆ ಅದಕ್ಕೆ ತಗೊಳ್ತಕ್ಕಂಥ ಜನಗಳ ಹತ್ರಕ್ಕೆ ಹೋಗ್ತಿದ್ಲು. ನಾನು ಹಿಂದೆ ಹೋಗ್ತಿದ್ದೆ ಕ್ಯಾರಿಯರ್ ಹಿಡ್ಕೊಂಡು, ಚಟ್ನಿ ಕ್ಯಾರಿಯರ್ ಹಿಡ್ಕೊಂಡು. ಆ ಭಾರ ಇರೋದ್ರಿ ನಿಜವಾಗ್ಲೂ. ಆದರೆ ನಾನು ಅಜ್ಜಿಗೆ ಏನೋ ಹೇಳೋ ಪರಿಸ್ಥಿತಿಲಿ ಇರ್ತಿರ್ಲಿಲ್ಲ. ಈ ಕೈಯಿಂದ ಆ ಕೈಗೆ ಇಟ್ಕೋ, ಆ ಕೈಯಿಂದ ಈ ಕೈಗೆ ಇಟ್ಕೋ. ಆ ಪಕ್ಕದಲ್ಲಿದ್ದಂಥ ಒಂದಷ್ಟು ಹಳ್ಳಿಗಳನ್ನು ಸುತ್ತಾಡ್ತಿದ್ವಿ. ಅಂಥ ನೆನಪುಗಳು ನೋಡಿದಾಗ ಅದು ಕಷ್ಟನ, ಕಲಿತ ಪಾಠನ ಅನ್ನೋದು ಇವಾಗ ಗೊತ್ತಾಗ್ತಿದೆ. ಯಾಕೆಂದರೆ 2,000-3,000 ದುಡಿಯೋಕ್ಕೆ ಎಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಬೆಂಗಳೂರು, ಎಲ್ಲಿ ಕಲಿಕಿರಿ ಕಲಕಡ ನೋಡಿ. ಇಷ್ಟೇ ಅದರಲ್ಲಿ ಉಳಿದ್ರೆ ನಂಗೆ 2,000 ಉಳಿಬೋದೇನೋ. ದುಡ್ಡು ಎಷ್ಟು ಮಹತ್ವವಾದದ್ದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದು. ನಾನು ಬೆಂಗಳೂರಿಂದ ಇಲ್ಲಿವರೆಗೂ ಬರಬೇಕು ಸಂಪಾದನೆಗೆ, ಇವ್ರು ಕೊಡೋ ದುಡ್ಡು ನಾನು ತೊಗೋಬೇಕು. ಅಂದರೆ ಈ ಪ್ರದೇಶದಲ್ಲಿ ಯಾರನ್ನ ಕರ್ಕೊಂಬಂದು ಬಿಟ್ಟಿದ್ದೀನಿ ಅವ್ರು ಕೊಡೋ ದುಡ್ಡು ನಾನು ತೊಗೋಬೇಕು. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಎತ್ತಣ ಸಂಬಂಧನ. ಈ ಪದಗಳು ಒಂದೊಂದ್ಸಲ ತಿರ್ಗಲ್ಲ ರೀ. ಇದನ್ನು ನೀವು ಟ್ರೋಲ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಎತ್ತಣಿಂದೆತ್ತಣ ಸಂಬಂಧ. ಸ್ವಲ್ಪ ಕಷ್ಟ ಆಯಿತು, ಬಟ್ ಟ್ರೈ ಮಾಡಿ ಹೇಳಿಬಿಟ್ಟೆ. ಎತ್ತಣಿಂದೆತ್ತಣ ಸಂಬಂಧ, ಎಲ್ಲಿಂದ ಸಂಬಂಧ. ಆ ಥರ ಯಾವುದೋ ಗಾಡಿ ಹೋಗ್ತಿದೆ, ಆ ಮಧ್ಯದಲ್ಲಿ ಯಾವುದೋ ಓಡಾಡ್ತಿದೆ ಈ ಸಣ್ಣ ರೋಡಲ್ಲಿ. ಸೊ ಈ ಥರ ಒಬ್ಬೊಬ್ಬನೇ ಬಂದಾಗ ಭಾಳ ಹೊಸತನವಾಗಿರುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಏನಂತಂದರೆ, ಈಗ ಎಷ್ಟು ಟೈಮ್ ಅಂದರೆ 10:15 ಆಯಿತು. ನಿಮ್ಮ ಹತ್ರ ಮಾತನಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಸೊ ಐ ಆಮ್ ಕಂಟಿನ್ಯೂಯಿಂಗ್. ಈ ಕ್ಷಣದಲ್ಲಿ ನಾನು ರವಿ ಬೆಳಗೆರೆ ಅವ್ರನ್ನ ನೆನಪು ಮಾಡ್ಕೊಳ್ತೇನೆ. ನಿನ್ನೆ ಎಲ್ಲ 1-2-3 ವಿಡಿಯೋಸ್ ನೋಡ್ತಿದ್ದೆ ಅವ್ರದ್ದನ್ನು.
ನಾನು ಹೇಳಬೇಕು ಅಂತಂದರೆ ಭಾಳಷ್ಟು ಸಂಪಾದಕರ ಎಡಿಷನ್ಗಳನ್ನು ನಾನು ಓದಿರ್ತಕ್ಕಂಥ ಸಂಯುಕ್ತ ಕರ್ನಾಟಕದಲ್ಲಿ ಬರ್ತಾ ಅವ್ರ ಹೆಸರುಗಳು ನನಗೆ ಜ್ಞಾಪಕ ಇಲ್ಲ. ನಾನು ಅದರ ಬಗ್ಗೆ ಹೇಳೋದಕ್ಕೂ ಕಷ್ಟ ಆಗ್ತದೆ. ಯಾಕೆಂದರೆ ನಾನು ಹೇಳ್ತಿದ್ನಲ್ಲ, ನಾವು ಓದೋ ಕಾಲಕ್ಕೆ ನಮ್ಮ ಮಾಸ್ಟ್ರ್ ಮನೆಯಲ್ಲಿ ನಾವು ನ್ಯೂಸ್ ಪೇಪರ್ ಬಂತು ಅಂತಂದರೆ ಕಂಪ್ಲೀಟ್ ಫ್ರಮ್ ಫಸ್ಟ್ ಟು ಲಾಸ್ಟ್ ಮಾಸ್ಟರ್ ಕೈಗೆ ಸಿಗ್ತಿರಲಿಲ್ಲ ಬೆಳಗ್ಗೆ ಹೊತ್ತಲ್ಲಿ. ಅವ್ರು ಬರೋಷ್ಟೊತ್ತಿಗೆ ನಾವು ಅಷ್ಟೊತ್ತಿಗೆ ಫಿನಿಷ್ ಮಾಡಿ ಇಟ್ಬಿಡ್ತಿದ್ವಿ. ಅಂದರೆ ಯಾತಕ್ಕಿದೆಲ್ಲ ಓದ್ತಿದ್ವಿ ಏನೋ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಒಂದಂತೂ ಹೇಳ್ತೇನೆ, ಓದೋದು ಅಭ್ಯಾಸ ಆಗ್ಬಿಡ್ತು ಅಂತಂದರೆ, ಅಥವಾ ಏನೋ ಒಂದು ಮಾಡಬೇಕು ಅಂತಕ್ಕಂಥ ಹಂಬಲ ಇರತಕ್ಕಂಥವ್ರು ಬೇಡ ಅಂದರೂ ಕೂಡ ಅದು ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತದೆ. ಇವತ್ತು ನಾನು ವೈಯಕ್ತಿಕವಾಗಿ ನಾನು ಮಾತನಾಡಬೇಕು ಅಂತಂದರೆ, ರವಿ ಬೆಳಗೆರೆ ಅವರು ನೋಡಿ, ಅವರು ಮಾಡಿದ್ದು ಪ್ರಾರ್ಥನಾ ಶಾಲೆ. ಆಮೇಲೆ ರಂಗಣ್ಣ ಅವರು, ಪಬ್ಲಿಕ್ ಟಿ ವಿ ರಂಗಣ್ಣ ಅವರು, ಅಟ್ ದ ಎಂಡ್ ಆಫ್ ದ ಡೇ ಹೀ ಈಸ್ ಆಲ್ಸೋ ನಿಜ. ಇದನ್ನು ನಾವು ಯಾಕೆ ಮಾತನಾಡೋದಕ್ಕೆ ಹಿಂದಕ್ಕೆ ಹೋಗಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಯಾರೋ ಒಬ್ಬರು ಅಂತ ಆ ಥರ ಭಾಳಷ್ಟು ಜನ ಇದ್ದಾರೆ. ಭಾಳಷ್ಟು ಅಂದರೆ ವಿದ್ಯೆಗೆ ಮಹತ್ವವನ್ನು ಕೊಟ್ಟವರು ಅನ್ನೋದಕ್ಕೋಸ್ಕರ ನಾನು 2 ಉದಾಹರಣೆಯನ್ನು ತೆಗೆದುಕೊಂಡೆ. ನಾನು ಯಾವುದೂ ಇನ್ಫ್ಲೂಯೆನ್ಸ್ಗಳಿಲ್ಲ ಇದರಲ್ಲಿ ಅವ್ರ ಬಗ್ಗೆ. ಅವರು ಅವ್ರು ಎಷ್ಟು ವರ್ಷ ಕಷ್ಟಪಟ್ಟರೆ ಒಂದು ಪಬ್ಲಿಕ್ ಟಿ ವಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತದೆ. ಅಥವಾ ರವಿ ಬೆಳಗೆರೆಯವರಾಗಿರ್ಬೋದು, ಓಮನಸೆ, ಅಥವಾ ಅವರು ಒಂದು ವೈಯಕ್ತಿಕ ಜೀವನದ ಬಗ್ಗೆ ಹೇಳ್ಕೊಳ್ತಾ ಹೋದಾಗ, ಅವರ ಹಿಂದಿನ ದಿನಗಳನ್ನು ಅವರು ಹೇಳ್ಕೊಳ್ತಾ ಹೋದಾಗ ಎಷ್ಟು ಕಷ್ಟದಿಂದ ಬಂದಿರತಕ್ಕಂಥದ್ದನ್ನು ಅವರು ಹೇಳ್ಕೊಂಡು ಹೋಗ್ತಾರೆ. ಸೊ ದೀಸ್ ಆರ್ ಆಲ್ ಥಿಂಗ್ಸ್. ನಾವು ಯಾಕೆ ಇದನ್ನೆಲ್ಲ ನೋಡಿ ಎಷ್ಟು ಜನ ಅಭಿಮಾನಿಗಳು ಇವ್ರುಗಳಿಗೆಲ್ಲ ಅನ್ನೋದು ನೋಡಿದಾಗ, ಅರೆ ನಾವು ಎಲ್ಲಿದ್ದೀವಪ್ಪ ಅನಿಸುತ್ತೆ. ಒಂದಂತೂ ಸತ್ಯ, ವಿದ್ಯೆಯನ್ನು ಕದಿಯೋದಕ್ಕಾಗೋದಿಲ್ಲ. ಯಾವ ವ್ಯಕ್ತಿಯ ಅವನಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಅಂತ ಏನು ಕರಿತೇವೆ, ಅವನಲ್ಲಿರ್ತಕ್ಕಂಥ ವಿಶೇಷವಾದಂತಹ ಅರ್ಹತೆಯನ್ನು ಇನ್ನೊಬ್ಬರು ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ರೀ. ನಾನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿದೆ. ಅಂದರೆ ವ್ಯಕ್ತಿಯಲ್ಲಿರ್ತಕ್ಕಂಥ ಸಾಮ್ಯತೆಗಳನ್ನು ಗಮನಿಸಿದೆ. ಆ ವ್ಯಕ್ತಿ ಆಗ್ತಾರೆ ಹೊರತು ಆ ವ್ಯಕ್ತಿಯನ್ನು ಇಮಿಟೇಟ್ ಮಾಡಿದವರು ಅದು ಇಮಿಟೇಷನ್ ಆಗುತ್ತಾಗಲಿ, ಈ ವ್ಯಕ್ತಿ ಆ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ವಿ ಕಾಲ್ ಇಟ್ ಆ್ಯಸ್ ಮಿಮಿಕ್ರಿ. ಈಗ ಯಾರನ್ನೋ ಒಬ್ಬರನ್ನ ನೋಡಿ ನಾವು ಅವ್ರನ್ನ ಅನುಕರಣೆ ಅಂತ ಕರೆದ್ರೆ ಆಗಲಿ, ಆ ವ್ಯಕ್ತಿನೇ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ವಲ್ಲ ಅನುಕರಣೆ ಮಾಡಿದವ್ರನ್ನ. ಸೊ ಆ ವಿಶೇಷತೆಗಳು ಯಾರ್ಯಾರಲ್ಲಿ ಇರ್ತದೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಆಮೇಲೆ ತಪ್ಪಾಗಿ ತಿಳ್ಕೊಬೇಡಿ, ಒಂದಂತೂ ಸತ್ಯ ಹೇಳ್ತೇನೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಝೀರೋ. ಎಲ್ಲ ವ್ಯಕ್ತಿ ನಾನು ಹೇಳ್ತೀನಿ ಕೇಳಿ, ಯಾಕೆ ಅಂತ ಹೇಳ್ತೇನೆ. ನನಗೆ ಇದಿತ್ತು, ನಾನು ಇದರಿಂದ ಇದು ಮಾಡ್ತಿದ್ದೀನಿ ಅನ್ನೋ ಆ ಒಂದು ಗುಣಲಕ್ಷಣ ಇಲ್ದಿರ ನಾನು ಹೇಳ್ತಿರೋದು. ಈಗ ಯಾವುದೋ ಒಂದು ಬ್ಯಾಕ್ ಸಪೋರ್ಟ್ ಇಲ್ದಿರ ಯಾರು ಏನೂ ಮಾಡೋದಕ್ಕಾಗೋದಿಲ್ಲ. ಮೀನ್ಸ್ ಅಂದರೆ ಇವಾಗ ಒಂದು ವಿದ್ಯೆ ಒಬ್ಬ ಗುರುಗಳು ಹೇಳ್ಕೊಟ್ರೇ ಅದು ವಿದ್ಯೆ ಆಗುತ್ತೆ. ಹಾಗೆ ಏನೋ ಒಂದು ವೃತ್ತಿ ಜೀವನದಲ್ಲಿ ಏನೋ ಒಂದು ಕಲಿಬೇಕು ಅಥವಾ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ಯಾರೋ ಒಬ್ರದ್ದು ಗೈಡೆನ್ಸ್ ಇರಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಜವಾದ ಜೀವನವನ್ನು ಸವಿಬೇಕು ಅಂತಂದರೆ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಝೀರೋ. ನನ್ನ ಹತ್ರ ಏನೇನೇನೂ ಇಲ್ಲ ಅಂದ್ಕೊಂಡು ಹ್ಯಾಸ್ ಟು ಸ್ಟಾರ್ಟ್. ನನ್ನ ಹತ್ರ ಏನೂ ಇಲ್ಲ, ನಾನೇನೋ ಮಾಡಬೇಕು. ಏನು ಮಾಡಬೇಕು ಅದನ್ನೇ ಗುರಿ ಅಂತ ಕರಿತೀವಿ ನಾವು. ಮೀನ್ಸ್ ನಮ್ಮ ಮಾಸ್ಟ್ರು ನಾನು ಮರೆಯೋಕ್ಕಾಗೋದಿಲ್ಲ, ಈ ನಮ್ಮ ಶ್ರೀನಿವಾಸ್ ಮಾಸ್ಟ್ರು, NL ಶ್ರೀನಿವಾಸ್ ಅಂತ ನಾವು ಓದೋ ಕಾಲಕ್ಕೆ ವೆರಿ ಸ್ಮಾರ್ಟ್ ಮಾಸ್ಟ್ರು ಅವ್ರು ಎಷ್ಟು ಸ್ಮಾರ್ಟಾಗಿ ಇರ್ತಿದ್ರು ಅಂತಂದರೆ ಓಕೆ. ಬಟ್ ಆದರೆ ಅವ್ರು ಹೇಳ್ತಕ್ಕಂಥ ಈ ಮಾತನ್ನು ನಾನು ಮರೆಯೋ ಹಾಗಿಲ್ಲ. ಯಾವುದು ಅಂದು ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು, ಸಾಗಿತ್ತು ರಣ ಧೀರರ ಹಿಂಡು. ಅಂದು ಹಿಂದೆ ಗುರುವಿದ್ರು, ಮುಂದೆ ಗುರಿ ಇತ್ತು, ಸಾಗಿತ್ತು ರಣಧೀರರ ಹಿಂಡು. ಇಂದು ಹಿಂದೆ ಗುರುವೂ ಇಲ್ಲ, ಮುಂದೆ ಗುರಿಯೂ ಇಲ್ಲ, ಸಾಗಿದೆ ರಣ ಹೇಡಿಗಳ ದಂಡು ಅಂತ ಕರೆದ್ರು. ಹಿಂಡು ದಂಡು. ಹಿಂಡಿಗೆ ಒಂದು ಬೆಲೆ ಇದೆ, ದಂಡಿಗೆ ಇಲ್ಲ. ಅಂದರೆ ಅದು ಏನೋ ಹೋಗ್ತಿದ್ದಾರೆ ಅಷ್ಟೇ ಬಿಟ್ಟರೆ ಅದರಲ್ಲಿ ಯಾವುದೇ ಒಂದು ಇದಿಲ್ಲ ಅಂತ. ಬಟ್ ಈ ಹಿಂಡೇನಾಗುತ್ತೆ ಅಂದರೆ ದೇ ಹ್ಯಾವ್ ಸಮ್ ಗೋಲ್ಸ್. ಅವರೆಲ್ಲ ಒಂದು ಗ್ರೂಪ್ಡಾಗಿ ಹೋಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಇದು ನನ್ನ ಮನಸ್ಸಿಗೆ ಇದು ಇವತ್ತೆಲ್ಲ ನಾಟಿದ್ದು. ನಾನು 8ನೇ ಕ್ಲಾಸ್ ಓದಬೇಕಾದ್ರೆ 9ನೇ ಕ್ಲಾಸ್ ಓದಬೇಕಾದ್ರೆ ಅವ್ರು ನಮ್ಮ ಕ್ಲಾಸ್ ಟೀಚರ್ ಆಗಿರ್ತಾರೆ. ಅವರು ಹೇಳ್ತಾರೆ, ಈ ಪದವನ್ನು ಹೇಳಿದಾಗ ನಾನು ಒತ್ತಿ ಕೇಳ್ತೇನೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ, ನನಗೆ ಸರಿಯಾಗಿ ಹೇಳಿ ಅಂತ ಹೇಳಿಬಿಟ್ಟು. ಸೊ ಅಂದರೆ ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥ ಆಸಕ್ತಿಯನ್ನು ತೋರಿಸಿದಾಗ ಅವರು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಥರದ್ದು ಹಲವಾರು ಪಾಠಗಳ ಮಧ್ಯೆ ಹೇಳ್ತಕ್ಕಂಥ ಸಣ್ಣ ಪುಟ್ಟ ಉದಾಹರಣೆ ಸಮೇತವಾಗಿ ಅರ್ಥೈಸೋದಿದೆ ನೋಡಿ ಗುರುಗಳು. ಅದರಲ್ಲಿ ಒಂದು ರಿಯಲ್ ಕಂಟೆಂಟ್ ಇರುತ್ತೆ.
ಅದನ್ನು ತಿಳ್ಕೊಳ್ತಕ್ಕಂಥ, ವ್ಯಾಸಂಗ ಮಾಡ್ತಕ್ಕಂಥ, ಅದರಲ್ಲಿ ಏನಿದೆ ಅಂತಕ್ಕಂಥದ್ದು. ಆಮೇಲೆ ನಾನು ಯಾವಾಗ ಭೇಟಿಯಾದರೂ ಅವ್ರನ್ನ ಏನೋ ಒಂದು ಮೀನ್ಸ್ ನಮ್ಮ ಮಾಸ್ಟರ್ನ ಭೇಟಿಯಾದಾಗ, ಗುರುಗಳನ್ನ ಭೇಟಿಯಾದಾಗ ಒಂದು ರೀತಿಯಾದಂತಹ ವಿಚಾರವನ್ನು ಹೊರಗಡೆ ತೆಗಿತಕ್ಕಂಥದ್ದು. ಏನೋ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಅವರು ಇನ್ನೇನು ಅದಕ್ಕೆ ಒಂದು ರಿಲೇಟೆಡ್ ಆಗಿ ಒಂದು ಕೊಡ್ತಾರೆ. ಸೊ ಇಟ್ಸ್ ಲೈಕ್ ಎ ಅಡ್ವೈಸ್, ಇಟ್ಸ್ ಲೈಕ್ ಎ ಟಿಪ್ಸ್, ಇಟ್ಸ್ ಲೈಕ್ ಎ ಲರ್ನಿಂಗ್ ಮೂಮೆಂಟ್ಸ್ ಅಷ್ಟೇ ಅದಲ್ಲ. ಅವರು ನಾನೇನೋ ಕೇಳಿದಾಗ ಅವರು ಮೊನ್ನೆ ನಾನೊಂದು ಪ್ರೋಗ್ರಾಮ್ ಮಾಡಿದೆ, ಮಿತ್ರ ವೃಂದ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಸ್ನೇಹಿತರನ್ನೆಲ್ಲ ಸೇರಿಸಿ ಮಾಡಿದಾಗ ಒಂದು ಅತ್ಯಂತ ಉದ್ದವಾದ ಪದವನ್ನು ಬರೆದು ಕೊಟ್ಟರು ನನಗೆ. ಅದನ್ನು ಪ್ರೊನೌನ್ಸ್ ಮಾಡಿಬಿಟ್ಟು ಹೇಳಿ, ಐ ಡಿಡೆಂಟ್ ಸೇ ಎನಿಥಿಂಗ್ ಅಬೌಟ್ ದಿಸ್, ಇಷ್ಟೇ ಈ ಪದ ನಾನು ಹಿಂಗೆ ಕೊಡ್ತೇನೆ. ನಾನು ಕೇಳಿದೆ, ಸರ್ ಈ ಪ್ರೋಗ್ರಾಮು ಹೇಗಿತ್ತು, ಏನು ಅನ್ನಿಸ್ತು, ಈ ಥರ ನಾನು ಪ್ರೋಗ್ರಾಮ್ ಮಿತ್ರವೃಂದ ಅಂತ ನಾವೆಲ್ಲ ಸ್ನೇಹಿತರು ಸೇರಿ ಮಾಡಿದ್ದೀವಲ್ಲ. ನನಗೆ ಆ್ಯಕ್ಚುಲಾಗಿ ನಾನು ಕೆಲವು ಮಾಸ್ಟರ್ಗಳದ್ದೆಲ್ಲರದು ಕೂಡ ನಾನು ಅದನ್ನೇನಂತಾರೆ ಸ್ಲ್ಯಾಮ್ ಬುಕ್ ಅಂತ, ನಾವು ಸ್ಕೂಲಲ್ಲೆಲ್ಲ ಇದ್ದಾಗ ಆ ಪುಸ್ತಕದಲ್ಲಿ ಅವ್ರದ್ದು ಸೈನ್ ತಗೊಂಡು ಗುರುತಾಗಿ ಇಟ್ಕೊಳ್ತಕ್ಕಂಥದ್ದು. ನಮ್ಮ ಮಾಸ್ಟರ್ಗಳದ್ದು ಸುಮಾರು ಜನ ಮಾಸ್ಟರ್ಗಳು ಅವರು ಬರೆದಿಟ್ಟಿರ್ತಕ್ಕಂಥ ಆಣಿಮುತ್ಯಗಳು ಅಂತ ಹೇಳ್ತೇವೆ. ಆಣಿಮುತ್ಯಗಳು ಅದು ಇಟ್ಸ್ ನಾಟ್ ಎ ಪ್ರೈಸ್ ವ್ಯಾಲಿಡ್, ಅಂದರೆ ಅದಕ್ಕೆ ದುಡ್ಡಿನಿಂದ ಅಳಿತಕ್ಕಂತಹ ಅದಲ್ಲ ಅದು. ನಮ್ಮ ಹೆಡ್ ಮಾಸ್ಟ್ರು ಇವತ್ತಿನ ದಿನ ಅವರಿಲ್ಲ, ಅವರು ಬರೆದಿರ್ತಕ್ಕಂಥದ್ದು. ಹಾಗೆ ಇನ್ನು ಹಲವಾರು ಗುರುಗಳು ಯಾರಿದ್ದಾರೆ, ನಮ್ಮ ಸೈನ್ಸ್ ಟೀಚರ್ ಇರ್ಬೋದು, ಹಿಂದಿ ಟೀಚರ್ ಇರ್ಬೋದು, ಇವತ್ತಿನ ದಿನ ಇನ್ನೊಂದು 10 ವರ್ಷಕ್ಕೋ 20 ವರ್ಷಕ್ಕೋ ಅವ್ರು ಇರಲಿ, ಚೆನ್ನಾಗಿರಲಿ. ಇಫ್ ದೇ ಆರ್ ಮಿಸ್ಡ್, ಅದೊಂದು ನೆನಪು ನಮ್ಮ ಪುಸ್ತಕದಲ್ಲಿ ಅಚ್ಚಳಿದೀರ ಇರ್ತದೆ, ಆ ಸ್ಲ್ಯಾಮ್ ಬುಕ್ ಅಂತಕ್ಕಂಥದ್ದು. ಅದರಲ್ಲಿ ನಾನು ನನ್ನ ಸ್ನೇಹಿತರು ನನಗೆ ಏನೋ ಒಂದು ಹೋಗೋದು ಸಿಕ್ಕಿದಾಗ, ಬರೀರ ಇದರಲ್ಲಿ ಏನೋ ಒಂದು ಬರೀರಿ, ಏನು ಬರೀತೀವೋ ಬರೀ, ನಿನಗೇನು ಅನಿಸುತ್ತೆ ಅಂದಾಗ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಇನ್ನರ್ ಫೀಲ್ ಅಂತ ಹೇಳ್ತೇವೆ ಅದನ್ನು. ಅಂದರೆ ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಇರ್ತಕ್ಕಂಥ ಒಂದು ಒಪಿನಿಯನನ್ನು ದೇ ಶೇರ್ ಅಬೌಟ್ ದಟ್. ಅದೆಲ್ಲ ಕೂಡ ನನಗೆ ಒಂದು ನೆನಪು, ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಸ್ಟಿಲ್ ನನ್ನ ಜರ್ನಿ ಮೇ ಬಿ ಟೇಕ್ಸ್ ಅನದರ್ 1 hour ಐ ಥಿಂಕ್, ಇನ್ನೂ 1 hour ಮೇಲಿದೆ. ಬಟ್ ನನಗೆ ಒಂದಷ್ಟು ವಿಚಾರಗಳು, ಅದಕ್ಕಿಂತ ಮುಖ್ಯವಾದದ್ದು ಈ ಅಡಿಕ್ಷನ್, ಮದ್ಯ ವ್ಯಸನ. ಅಡಿಕ್ಷನ್ ಅಂದರೆ ವ್ಯಸನ, ಅದರಲ್ಲಿ ಡ್ರಗ್ ಅಡಿಕ್ಷನ್. ಇವತ್ತು ಜಸ್ಟ್ ನಾನು ಒಂದು ಅಪರೂಪವಾದಂಥ ಒಂದು ಕೋರ್ಸನ್ನು ಮುಗಿಸ್ದೆ. ಐ ಗಾಟ್ ಒಂದು ಸರ್ಟಿಫಿಕೇಟ್ ಅಬೌಟ್ ದಟ್. ಕಲಿಕೆ ನಿರಂತರವಾದದ್ದು. ನಾನೊಂದು ಮಾತು ಹೇಳ್ತೇನೆ, ಹೊಟ್ಟೆಗೆ ಊಟ ಕೊಡ್ತಿರಲ್ವ, ಹಾಗೆ ಮೆದುಳಿಗೆ ವಿದ್ಯೆಯನ್ನು ಕೊಡ್ತಾ ಇರಬೇಕು. ನೀವು ಕಲ್ತಿದ್ದೆಲ್ಲ ಇವತ್ತು ಕಲ್ತಿರೋವಂಥ ವಿದ್ಯೆ ನಾಳೆ ಅನುಭವ ಆಗುತ್ತೆ. ನಾಳೆ ಇನ್ ದ ಸೆನ್ಸ್ ಈ ಕ್ಷಣಕ್ಕೆ, ನಾಳೆ ಅಂದರೆ ನಾಳೆ 24 ಗಂಟೆಗೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನೀವು ಏನು ನಿಮ್ಮ ಮೆದುಳಿಗೆ ಫೀಡ್ ಮಾಡ್ತಿದ್ದೀರಾ, ಅಂದರೆ ನೀವು ಏನನ್ನು ನೋಡ್ತಿದ್ದೀರಾ, ಏನನ್ನು ಕಲ್ತ್ಕೊಳ್ತಾ ಇದ್ದೀರಾ, ಅದೆಲ್ಲ ಕೂಡ ನಿಮ್ಮ ಜೀವನದಲ್ಲಿ ಬಹಳ ಅಮೂಲ್ಯವಾದದ್ದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ಪ್ರೀಷಿಯಸ್ ಅಂತ, ಬೇರೆ ಯಾವ ಮೂಲ್ಯ ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಪದಗಳು ಬಹಳ ಇಂಪಾರ್ಟೆಂಟ್. ನಾನು ಹೇಳ್ತಕ್ಕಂಥದ್ದು ಅಮೂಲ್ಯವಾದದ್ದನ್ನ ನಾವು ಎಷ್ಟು ಕೊಡೋದಕ್ಕೆ ಸಾಧ್ಯ ಅಷ್ಟು ನಾವು ಫೀಡ್ ಮಾಡಿದಾಗ, ಅಂದರೆ ಆ ಊಟ ಕೊಡೋದ್ರ ಜೊತೆಗೆ ಮೆದುಳಿಗೆ ಊಟವನ್ನು ಕೊಟ್ಟಾಗ ನೀವು ರಿಯಲಿ ಫೀಲ್ ಗುಡ್. ಆ್ಯಂಡ್ ಅದು ಅಭ್ಯಾಸ ಆದರೆ, ಅಂದರೆ ಏನೇನೋ ಹ್ಯಾಬಿಟ್ಗಳು ನಾನು ಹೇಳ್ತಿದ್ದೀನಲ್ಲ, ಅಡಿಕ್ಷನ್. ನಾನು ಒಂದು ಮಾತು ಹೇಳ್ತೀನಿ, ನೀವು ಯಾರು ಕೇಳಿಸ್ಕೊಳ್ತಿದ್ದೀರೋ ನನಗೆ ಗೊತ್ತಿಲ್ಲ. ಈವನ್ ಐ ಆಮ್ ಅಡಿಕ್ಟೆಡ್ ಟು ಫಾರ್ ಸಮಥಿಂಗ್ ಬ್ಯಾಡ್. ಕೆಟ್ಟ ಅಭ್ಯಾಸಕ್ಕೆ ಅಡಿಕ್ಷನ್ ಆಗಿರ್ತಕ್ಕಂಥವನೇ ನಾನು ಕೂಡ. ಇವತ್ತು ಅದರಿಂದ ಹೊರಗಡೆ ಬರೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಅದು ಎಷ್ಟು ಕಷ್ಟ ಇರ್ತದೆ ಅರ್ಥ ಮಾಡ್ಕೊಳ್ಳಿ. ಬಹಳ ಕಷ್ಟವಾದದ್ದು ಜೀವನದಲ್ಲಿ ಬ್ಯಾಡ್ ಅಡಿಕ್ಷನ್ಗೆ ಹೋಗ್ತಕ್ಕಂಥದ್ದು. ಅಂದರೆ ಈ ಮದ್ಯ ವ್ಯಸನ, ಆಮೇಲೆ ಸಿಗರೇಟು, ತಂಬಾಕಿನ ಒಂದು ಮೋಜು ಮಸ್ತಿ, ಇದೆಲ್ಲ ಕೂಡ ಇದರ ಬಗ್ಗೆ ಅತ್ಯಂತ ವಿವರವಾಗಿ ಹೇಳ್ಕೊಂಡು ಹೋಗ್ತೇನೆ. ಯಾಕೆಂದರೆ ನನಗೆ ಅದರಲ್ಲಿ ನಾನು ಅನುಭವಿಸಿದಂತಹ ಒಂದಷ್ಟು ಸ್ವಯಂ ಅನುಭವಗಳು ಅಂತ ಹೇಳ್ತೇವೆ. ಅಂದರೆ ಒಂದು ಕೆಟ್ಟ ಅನುಭವ ಅದು. ಇಟ್ಸ್ ನಾಟ್ ಅಟ್ ಆಲ್ ಎ ಗುಡ್, ಅದು ಒಳ್ಳೆಯದಲ್ಲ. ಅದನ್ನು ನೆನೆಸ್ಕೊಳ್ಳೋದು ತಪ್ಪಾಗುತ್ತೆ. ಓಕೆ, ಸೊ ಅದರಿಂದ ಅಂತಹ ಒಂದು ಕೆಟ್ಟ ಚಟಗಳಿಂದ ಹೊರಗಡೆ ಬರೋದಕ್ಕೋಸ್ಕರ ನಾನು ಜಸ್ಟ್ ಅದನ್ನು ಒಂದು ಸರ್ಟಿಫಿಕೇಟ್ ಇರಲಿ, ಅದರ ಬಗ್ಗೆ ಒಂದಷ್ಟು ವಿಚಾರಗಳು ತಿಳ್ಕೊಂಡು ಮಾತನಾಡಬೇಕು, ನನ್ನ ಸ್ವಂತ ಅನುಭವಗಳನ್ನು ಕೂಡ ಶೇರ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಆ ಸರ್ಟಿಫಿಕೇಟ್ ಕೋರ್ಸನ್ನು ಮುಗಿಸ್ದೆ. ಸೊ ನೋಡಿ, ಈಗ 2 ಅಡ್ವಾಂಟೇಜ್ ಏನಂದರೆ, ಒಂದು, ನನಗೆ ಆ ವಿಷಯವನ್ನು, ಜ್ಞಾನವನ್ನು ಇನ್ನಷ್ಟು ತಿಳ್ಕೊಂಡೆ. ಒಬ್ಬ ವ್ಯಕ್ತಿ ಹೇಗೆ ಸ್ವತಃ ಹಾಳಾಗ್ತಾನೆ ಅಂತಕ್ಕಂಥದ್ದು. ಯಾವ ವ್ಯಕ್ತಿಯನ್ನು ದೂಷಿಸೋ ಅಧಿಕಾರ ನಮಗಿರಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ.
ಯಾರೋ ಹೇಳಿಕೊಟ್ರೋ ಮದ್ಯವ್ಯಸನವಾಗಿರ್ಬೋದು, ತಂಬಾಕುವಿನ ಚಟವನ್ನು ನಾವು ಅವಲಂಬಿತರಾಗ್ತಕ್ಕಂಥದ್ದು. ಈವನ್ ನಾವು ಯಾವುದೇ ಕೆಟ್ಟ ಅಭ್ಯಾಸಕ್ಕೋ ಕೆಟ್ಟ ಹವ್ಯಾಸಕ್ಕೋ ಒಳಗಾಗ್ತಿದ್ದೀವಿ ಅಂತಂದರೆ 100% ಅದು ಇನ್ನೊಬ್ಬರು ಹೇಳ್ಕೊಡೋದಲ್ಲ, ನಮ್ಮಲ್ಲಿರ್ತಕ್ಕಂತಹ ಜ್ಞಾನದ ಕೊರತೆ, ನಾಲೆಡ್ಜ್ ಇಲ್ಲದೆ ಇರತಕ್ಕಂಥದ್ದು, ಇಲ್ಲ ಯಾವುದೋ ಒಬ್ಬ ಸಿನಿಮಾದಲ್ಲಿ ತೋರಿಸ್ತಕ್ಕಂಥ ಕೆಲವೊಂದಷ್ಟು ವ್ಯಾಮೋಹಗಳಿಗೆ ನಾವು ಗೊತ್ತಿಲ್ಲದೆ ಒಳಪಡ್ತಾ ಇದ್ದೀವಿ. ಅಲ್ಲಿ ಏನೋ ಒಂದು ಶೋಕಿಗೆ ತೋರಿಸ್ತಾರೆ, ಯಾವುದೋ ಒಂದು ಸಂದರ್ಭಕ್ಕೋಸ್ಕರ ಕೆಲವಷ್ಟು ವಿಚಾರಗಳನ್ನು ತೋರಿಸ್ತಾರೆ. ಬಟ್ ನಮ್ಮಲ್ಲಾಗ್ತಾ ಇರತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದರೆ, ನಾವು ನಮ್ಮನ್ನು ನಾವು ಬಿಂಬಿಸ್ಕೊಳ್ಳೋ ಅಂತಕ್ಕಂಥ ಆತುರದಲ್ಲಿ, ಮೀನ್ಸ್ ನಾವು ನಮ್ಮನ್ನು ನಾವು ಆ ರೀತಿಯಾಗಿ ಊಹಿಸ್ಕೊಳ್ತಕ್ಕಂಥದ್ದು, ಸರಿಯಾಗಿ ಪದಗಳನ್ನು ಗಮನಿಸಿ ಊಹಿಸ್ಕೊಳ್ತಕ್ಕಂಥದ್ದು, ಭ್ರಮಾಲೋಕಕ್ಕೆ ಹೋಗ್ತಕ್ಕಂಥದ್ದು, ಹ್ಯಾಲ್ಯೂಸಿನೇಷನ್ಸು, ನಾವೇ ಅವರು ಅಂದ್ಕೊಳ್ತಕ್ಕಂಥದ್ದು, ಇವೆಲ್ಲ ಇರ್ತದೆ. ನಮಗೆ ಗೊತ್ತಾಗ್ತಾ ಇರಲ್ಲ. ನಮ್ಮ ಮನಸ್ಸು ಅಥವಾ ನಮ್ಮ ಮೆದುಳಿನ ಆ ಚಟುವಟಿಕೆಗಳು ಅದು ನಿರಂತರವಾಗಿ ರನ್ ಆಗ್ತಾ ಇರುತ್ತೆ. ನಾವು ಯಾವ ವಿಚಾರವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು, ಅಂತಹ ಕೆಟ್ಟ ಅಭ್ಯಾಸಗಳಿಗೆ ನಾವು ದಾಸೋಹ ಅಥವಾ ಅದಕ್ಕೆ ದಾಸರಾಗ್ತಕ್ಕಂಥದ್ದು, ಅದರ ಅಡಿಯಾಳಾಗ್ತಕ್ಕಂಥದ್ದಿದೆ ನೋಡಿ, ಅದರಷ್ಟು ಕೆಟ್ಟದ್ದು ಇನ್ನೊಂದಿಲ್ಲ. ಯಾಕೆ ಅಂತಂದರೆ, ಯಾವುದೇ ಒಂದು ವ್ಯಸನ, ಮದ್ಯವ್ಯಸನ ಆಗಿರ್ಬೋದು, ಧೂಮಪಾನವನ್ನು ಮಾಡ್ತಕ್ಕಂಥದ್ದು, ಹಾಗೆ ಇದರಲ್ಲಿ ಹಲವಾರು ವ್ಯಸನಗಳು ಬರ್ತದೆ. ವಿಶೇಷವಾಗಿ ಈ ಸಿಗರೇಟು, ಅದು ಬಹಳ ಡೇಂಜರ್ ಇದೆ ರೀ. ಅದು ಹೆಂಗೆ ಅಂತಂದರೆ, ಅದನ್ನು ನಾವು ನೋಡ್ತಿರ್ತೀವಿ, ಯಾರೋ ಒಂದಷ್ಟು ಜನ ಅದನ್ನು ಕುಡಿದು ಅದನ್ನು ಅನುಭವಿಸಿ ನಾವು ಅಂದ್ಕೊಳ್ತೀವಿ 60 ವರ್ಷ 70 ವರ್ಷ ಇದ್ರಲ್ಲ ಅಂತ. ಒಬ್ಬ ಮನುಷ್ಯನ ನಿಜವಾದ ಜೀವನದ ಅವಧಿ, ಜೀವಿತಾವಧಿ ಅಂತ ಕೇಳ್ತೀವಿ. ಒಂದು ಮನುಷ್ಯನ ಜೀವಿತಾವಧಿ ನಾವು ಓದಬೇಕಾದ್ರೆ 100 years ಅಂತ ನಮ್ಮ ಪಾಠದಲ್ಲಿ ನಾವು ಹೇಳ್ಕೊಳ್ತಾ ಇದ್ವಿ, 100 ವರ್ಷ ಅಂತ. ಅದರಲ್ಲಿ ನೋಡಿ, ವಿಶೇಷವಾಗಿ ನಗರದ ಪ್ರದೇಶಗಳಲ್ಲಿರಬೇಕಾದ್ರೆ, ಅವತ್ತು ನಮ್ಮ ಗುರುಗಳು ಪಾಠ ಮಾಡಬೇಕಾದ್ರೆ ಹೇಳೋರು, ನಾನು ಇಡೀ ಬೆಂಗಳೂರು ಸುತ್ತಬಿಟ್ಟು ಮೂಗಲ್ಲಿ ಹಿಂಗೆ ಅಂತ ಅಂದ್ಬಿಟ್ಟು ಹಿಂಗೆ ಅಂದೆ ಅಂದರೆ ಬ್ಲ್ಯಾಕ್ ಕಲರಲ್ಲಿ ಬರ್ತಿತ್ತು, ಒಂಥರ ಡಸ್ಟೆಲ್ಲ ಸೇರಿಬಿಟ್ಟಿರ್ತಿತ್ತು ಅಂತ. ಅವತ್ತು ನಮ್ಮ ಮಾಸ್ಟ್ರು, ನಾವು ಬೆಂಗಳೂರು ನೋಡದೇ ಇರೋ ಟೈಮಲ್ಲಿ, ಅರ್ಥ ಮಾಡ್ಕೊಳ್ಳಿ, ಸ್ಟಿಲ್ ವಿ ಡಿಡೆಂಟ್ ರೀಚ್ಡ್ ಬ್ಯಾಂಗ್ಳೂರ್, ಅವತ್ತು ನಾವು ಇನ್ನೂ ಓದ್ತಿದ್ವಿ ನಮ್ಮ ಶಾಲೆಯಲ್ಲಿ ಕೂತ್ಕೊಂಡು. ಅವತ್ತು ನಮ್ಮ ಗುರುಗಳು ಹೇಳಿದಾಗಲೇ ಆ ಥರವಾಗಿದ್ದಾಗ ಇವತ್ತಿನ ಬೆಂಗಳೂರು ಯಾವ ಪರಿಸ್ಥಿತಿಯಲ್ಲಿರುತ್ತೆ ಯೋಚನೆ ಮಾಡಿ. ಅಂಥ ಹೊಗೆ ಮೂಗಲ್ಲಿ ಹೋಗ್ತಾ ಇದೆ, ಅಂಥ ಧೂಳಿನ ಕಣಗಳು ನಮ್ಮ ದೇಹ ಸೇರ್ತಾ ಇದೆ. ಅಂತಹ ಪರಿಸ್ಥಿತಿನಲ್ಲಿ ಮತ್ತೆ ಈ ದೇಹವನ್ನು ದಂಡಿಸೋದಕ್ಕೋಸ್ಕರ ನೀವು ಹೇಳ್ಬೋದು, ಅಪ್ಪ ನೀ ಏನೇನೋ ಹೇಳ್ತಿದ್ಯಾ, ನೀನು ದೊಡ್ಡ, ನಾನು ಹೇಳ್ತಾ ಇಲ್ವಾ, ನಾನು ಅನುಭವಿಸಿ ಹೊರಗಡೆ ಬಂದಿರತಕ್ಕಂಥವನು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಇಂಥ ಪ್ರಶ್ನೆ ಉದ್ಭವ ಆಗಬಾರ್ದು ಅಂತ. ಅದನ್ನು ಅನುಭವಿಸಿ, ಅದರ ನೋವನ್ನು ಅನುಭವಿಸಿ, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಅನುಭವಿಸಿ ಹೊರಗಡೆ ಬಂದಿರತಕ್ಕಂತಹ ಸಂದರ್ಭ ಬಂದಿದ್ದರಿಂದ ಇದು ಎಲ್ರಿಗೂ ಹೇಳ್ತಾ ಇಲ್ಲ, ನಾನು ಎಲ್ರಿಗೂ ಅನ್ವಯ ಆಗಲ್ಲ. ಈಗ ಹೇಳಿದ ಮಾತು ಅಟ್ಲೀಸ್ಟ್ ಇದರಿಂದ ಪರಿವರ್ತನೆ ಆಗೋದಕ್ಕೋಸ್ಕರ ಈಗ ಕೋರ್ಸ್ ಮಾಡಿದ್ದೀವಲ್ಲಪ್ಪ, ಆ ಕೋರ್ಸ್ನಿಂದ ನಾವು ತಿಳ್ಕೊಂಡಿರ್ತಕ್ಕಂಥ ಜ್ಞಾನವನ್ನು ನಾವು ಪಸರಿಸಿದ್ರೆ ತಾನೆ, ಹೊರಗಡೆ ತೆಗೆದ್ರೆ ತಾನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಆ ತೆಗೆದುಕೊಳ್ತಕ್ಕಂತಹ ಹೊಗೆ ಇದೆಯಲ್ಲ, ತುಟಿಗಳನ್ನು ಬರ್ನ್ ಮಾಡುತ್ತೆ. ಡಿಯರ್ ಫ್ರೆಂಡ್ಸ್, ಒಂದು ಸಲ ಯೋಚನೆ ಮಾಡಿ, ಸ್ಕಿನ್ ಬರ್ನ್ ಆದರೆ, ಒಂಚೂರು ಬಿಸಿ ನೀರು ನಮ್ಮ ಕೈ ಮೇಲೆ ಬಿದ್ದರೇನೋ, ಅಥವಾ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋವಾಗ ಮೈಗೆ, ಸ್ಕಿನ್ನಿಗೆ ಆ ಬಿಸಿ ತಾಕಿದಾಗ ಕಪ್ಪಿಗೆ ಮಾರ್ಕ್ ಆಗುತ್ತಲ್ವ, ಒಂದು ರೀತಿ ಸುಟ್ಟಂಥ ಕಲೆ, ಅದು ಹೋಗೋದಕ್ಕೆ ಎಷ್ಟು ದಿನ ಬೇಕು? ಒಂದು ಸಲ ಯೋಚನೆ ಮಾಡಿ. ಆ ಕಲೆ ಹೋಗೋದಕ್ಕೆ ನಮಗೆ ಬೇಕಾಗುವಂತಹ ಸಮಯ ಎಷ್ಟು ದಿನ ಬೇಕು? ಆ ಥರ ಸುಟ್ಟ ಕಲೆ ಹೋಗೋದಕ್ಕೆ ಹೊರಗಡೆ ಆಗಿರೋದು. ನೀವು ಅದನ್ನು ಇಟ್ಕೊಂಡು ಒಳಗಡೆಗೆ ತೊಗೊಂಡು ಗಂಟ್ಲು ಸುಡಿಸ್ಕೊಂಡು, ಆ ಬಿಸಿ ಗಾಳಿ ಸೀದಾ ಹೋಗಿ ಗಂಟ್ಲು ಬಾಯಲ್ಲಿ ಹೊಡೆಯುತ್ತೆ. ಆ ಬಿಸಿಯನ್ನು ನೀವು ಬಾಯಲ್ಲಿ ಇಟ್ಕೊಳ್ತೀರಾ. ನೀವು ಹೇಳ್ಬೋದು, ಊಟ ಮಾಡಬೇಕಾದ್ರೆ ಬಿಸಿ ಇರ್ತದೆ, ಊಟದ ಬಿಸಿ ಬೇರೆ, ಊಟ ನಾಲಿಗೆ ಕಂಟ್ರೋಲ್ ಮಾಡುತ್ತೆ. ಈ ಹೀಟು ಗಾಳಿ ಇದೆಯಲ್ಲ, ಸೀದಾ ಹೋಗ್ಬಿಡುತ್ತೆ, ಗಂಟ್ಲ ಹತ್ರಕ್ಕೆ ಹೋಗ್ಬಿಡುತ್ತೆ, ಇಲ್ಲಿಗೆ ಎಳೆದ ತಕ್ಷಣ ಹೋಗುತ್ತೆ. ಇಲ್ಲಿ ಕಂಟ್ರೋಲ್ ಮಾಡೋದು ಯಾವುದು? ನಾಲಿಗೆ. ನಾವು ಊಟ ಮಾಡಬೇಕಾದ್ರೆ ಜೀರ್ಣಕ್ರಿಯೆಗೆ ಬೇಕಾದಂತಹ ಜಿಹ್ವಾಗ್ರ ನಾಲಿಗೆಗಳಲ್ಲಿ ಬರ್ತಕ್ಕಂತಹ ಆ ರಸ ಇದೆಯಲ್ಲ, ಅದು ನೀವು ಎಷ್ಟೇ ಬಿಸಿ ಕೊಟ್ಟರು ತಡ್ಕೊಳ್ಳೋವರೆಗೂ ಅದನ್ನೊಂದು ಕಂಟ್ರೋಲಿಗೆ ಬರೋದಕ್ಕೆ ತಣ್ಣಗಿರ್ತಕ್ಕಂಥ ನಮ್ಮ ಎಂಜಲನ್ನು ಹೊರಗಡೆ ರಿಲೀಸ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ನಾನು ಹೇಳ್ತಾ ಇರೋದು ನಿಜಾನ ಸುಳ್ಳು ಅಂತ. ಬಿಸಿ ವಸ್ತು ಬಾಯಿಗೆ ಹಾಕೊಂಡ್ಬಿಟ್ರೆ ಅದು ಫಸ್ಟು ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಮಾಡುತ್ತೆ. ಯಾಕೆಂದರೆ
ಮನುಷ್ಯನ ಮೆದುಳಲ್ಲ, ಯಾವುದಾದ್ರೂ ಅಷ್ಟೇ ಅದರದೇ ಆದಂಥ ಕೆಲವೊಂದಷ್ಟು ವಿಚಾರಗಳು ಅದು ಬ್ರೈನಲ್ಲಿ ಇರುತ್ತೆ. ಬಾಯಿಗೆ ಹಾಕ್ಕೊಂಡ ತಕ್ಷಣ ಇಮ್ಮಿಡಿಯೇಟ್ ಬಿಸಿ ಬಜ್ಜಿ ಗಂಟ್ಲಿಗೆ ಹೋಗ್ಬಿಡ್ತು ಅಂದರೆ ತೆಗಿ ಅಂದ್ಬಿಟ್ಟು ಉಗಿದು ಬಿಡ್ತೀವಿ ಅದನ್ನು. ಬಿಸಿ ತುಪ್ಪ ಅಂತೀವಲ್ಲ, ಯಾವುದು ಹೋದರೂ ಕೂಡ ನಮ್ಮ ಆ ಗಂಟಲವರೆಗೂ ಹೋಗೋದಕ್ಕೆ ಬಿಡಬಾರ್ದು. ಅಲ್ಲೇನಾಗುತ್ತೆ, ನಿಮಗೆ ಸಿಗರೇಟನ್ನು ಸೇದಿದಾಗ ಆ ಬಿಸಿಯಾದಂತಹ ಗಾಳಿ ನಿಮ್ಮ ಥ್ರೋಟನ್ನು ಹಾಳು ಮಾಡ್ತಾ ಇರ್ತದೆ ಸಂಪೂರ್ಣ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆ ಹೀಟ್ ಮತ್ತೆ ಒಳಗಡೆ ಹೋಗುತ್ತೆ. ಒಳಗಡೆ ಹೋದಾಗ ಹರಿಬೇಕಾಗಿರ್ತಕ್ಕಂತಹ ರಕ್ತ ಕ್ಲಾಟ್ಸ್ ಆಗುತ್ತೆ ಆ ಹೀಟ್ಗೆ. ಇಮ್ಮಿಡಿಯೇಟ್ ಆಗಲ್ಲ, ಎಲ್ಲ ಚೆನ್ನಾಗಿರ್ತಕ್ಕಂಥ ದೇಹಕ್ಕಾಗಲ್ಲ. ಯಾವುದೋ ಒಂದು ರೀತಿಯಾದಂತಹ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆ ಆಗಿರ್ತಕ್ಕಂತಹ ಏಟುಗಳಿರುತ್ತೆ ಮನುಷ್ಯನಿಗೆ. ಚಿಕ್ಕ ವಯಸ್ಸಲ್ಲಿ ಯಾವಾಗೋ ಬಿದ್ದಿರ್ತೀರ, ಯಾವುದೋ ನರ್ವ್ ಪ್ರಾಬ್ಲಮ್ ಇರುತ್ತೆ, ಇನ್ನೆಲ್ಲೋ ಏನೋ ತಗಲ್ಸ್ಕೊಂಡಿರ್ತೀರ, ಕಾಲು ಉಳುಕಿರುತ್ತೆ, ಕೈ ಮುರಿದಿರುತ್ತೆ. ಸರಿಯಾಗಿ ಗಮನಿಸಿ, ಇದೆಲ್ಲ ಆಗಿರ್ತಕ್ಕಂಥ ವ್ಯಕ್ತಿ ಸ್ಮೋಕ್ ತಗೊಂಡ ಅಂದರೆ ಆಲ್ರೆಡಿ ಹೆಲ್ತ್ ಇಶ್ಯೂನಲ್ಲಿರ್ತಾನೆ. ಆ ಹೆಲ್ತ್ ಇಶ್ಯೂಗೆ ಪ್ಲಸ್ ಇದನ್ನು ಕೊಡ್ತಾನೆ, ನರ್ವಸ್ ಸಿಸ್ಟಮ್ ಹಾಳಾಗಿ ಹೋಗುತ್ತೆ. ನರವ್ಯೂಹ ಅಂತಕ್ಕಂಥದ್ದು ಏನಿದೆ ಅದರ ಮೇಲೆ ನೇರವಾದ ಪರಿಣಾಮ ಬೀಳುತ್ತೆ. ಅದರ ಜೊತೆಗೆ ಆ ಮನುಷ್ಯನ ದೇಹ ಮೆದುಳಿಗೆ ಹೋಗಬೇಕಾದಂಥ ಹಲವಾರು ಸಂದೇಶಗಳೆಲ್ಲ ಕೂಡ ಅಲ್ಲಿಗೆ ಕಟ್ಟಾಗ್ಬಿಡುತ್ತೆ. ಮನುಷ್ಯ ಅವನೇನು ಅನ್ಕೋಬೇಕು, ಅವನಿಗೆ ಬೇಕಾದಂತಹ ಆಲೋಚನೆಗಳನ್ನು ಕೊಡೋದಿಲ್ಲ, ಅವನು ಅಂದ್ಕೊಂಡಿದ್ದನ್ನು ಆಗೋದಕ್ಕೆ ಬಿಡೋದಿಲ್ಲ. ಏಕೆಂದರೆ ಮೈಂಡು ಅದರ ಸಿಸ್ಟಮ್ ಅದರದೇ ಆದಂಥ ಕೆಲವು ವಿಧಾನಗಳಿದೆ. ಈ ಸಿಗರೇಟ್ ಅಂತಕ್ಕಂಥದ್ದು ಬ್ರೈನನ್ನು ಕೂಡ ಹಾಳು ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದನ್ನು. ದಯವಿಟ್ಟು ನಿಮ್ಮ ಕೈಯಲ್ಲಾದರೆ, ಇದು ನಾನು ಹೇಳ್ತಾ ಇರ್ತಕ್ಕಂಥ ಅಡ್ವೈಸ್ ಅನ್ಕೋತಿರೋ, ಇಲ್ಲ ಕಲ್ತಿರೋದನ್ನು ಹೇಳ್ತಿದ್ದೀನಿ ಅನ್ಕೋತಿರೋ, ಇಲ್ಲ ಸ್ವತಃ ನಾನು ಅನುಭವಿಸಿದ್ದನ್ನು ಹೇಳ್ತಿದ್ದೀನಿ ಅಂದ್ಕೊಳ್ತಿರೋ, ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು. ಅದನ್ನು ಕೆಲವ್ರು ಏನು ಮಾಡ್ತಾರೆ, ಇದು ಹೇಳ್ತೀನಿ ಕೇಳಿ. ನಾನು ಭಾಳಷ್ಟು ಜನ ಗಮನಿಸಿದ್ದೀನಿ, ಸುಮ್ಮನೆ ಹಿಂಗೆ ಇಟ್ಕೊಂಡು ಬಿಟ್ಬಿಡ್ತಾರೆ. ಅವ್ರು ಕುಡಿತಿರಲ್ಲ, ಅವ್ರು ಕುಡಿಯೋದು ಇಲ್ಲ. ನಾವು ಕುಡಿಯೋ ವಿಧಾನಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಏನೇನೋ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಆ ಸಿಗರೇಟ್ಗಳನ್ನು ಇಟ್ಕೊಂಡು ಬಾಯಲ್ಲಿ, ಹೀಗೆ ಮಾಡಿದ್ರೆ ಹಾಗಾಗತ್ತೆ, ಹಾಗೆ ಮಾಡಿದ್ರೆ ಹೀಗಾಗತ್ತೆ ಅಂತ. ದಟ್ ಈಸ್ ಕಾಲ್ಡ್ ಹ್ಯಾಲ್ಯೂಸಿನೇಷನ್. ಭ್ರಮಾಲೋಕವನ್ನು ಸೃಷ್ಟಿಸ್ಕೊಳ್ತೀವಿ. ಅಲ್ಲಿಂದ ಆಗೋ ಸಮಸ್ಯೆಗಳು ಇನ್ನೊಂದು. ನಾವು ಏನೇನೋ ಆ ಭ್ರಮೆನಲ್ಲಿ ಏನೇನೋ ಇಟ್ಟುಬಿಡ್ತೀವಿ ನಮ್ಮ ತಲೆಯಲ್ಲಿ. ಅದೆಲ್ಲ ಕೂಡ ಸಿಕ್ಕು ಅಂತೀವಲ್ಲ, ಹೇಗೆ ಕೂದಲು ಸಿಕ್ಕು ಬಿದ್ದರೆ ಬಿಡಿಸೋದು ಕಷ್ಟ, ಹಾಗೆ ನಿಮ್ಮ ಜೀವನವನ್ನು, ನಿಮ್ಮ ಜೀವನದ ವಿಧಾನಗಳನ್ನು ಸಿಕ್ಕು ಮಾಡ್ಕೊಳ್ತೀರ. ಸಂತೋಷವಾಗಿ ಹೋಗೋ ಜೀವನ. ಎಂತೆಂಥ ಅಡ್ವರ್ಟೈಸ್ಮೆಂಟ್ಗಳು ತೋರಿಸ್ತಾರೆ, ಎಂತೆಂಥ ಅಡ್ವರ್ಟೈಸ್ಮೆಂಟ್ಗಳು. ಆ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮೊದಲು ಇಷ್ಟು ದಪ್ಪ ಕೆಟ್ಟೋಗಿರೋಂಥ ಹಾಳಾಗಿರ್ತಕ್ಕಂಥ ಚರ್ಮವನ್ನು ತೋರಿಸ್ತಾರೆ. ಇದು ನಿಜ ನಡೆಯೋದಪ್ಪ, ತಿನ್ನಬೇಡ್ರಯ್ಯ ಪಾನ್ ಪರಾಗು, ಕುಡಿಬೇಡ್ರಯ್ಯ ಸಿಗರೇಟು, ಅಷ್ಟು ನೀಟಾಗಿ ತೋರಿಸಿದ್ರು ಕೂಡ ಕುಡ್ಕೊಂಡು ಅದನ್ನೇ ನೀವೆಲ್ಲ ಕೆಲವರು ಬುದ್ಧಿಜೀವಿಗಳು ಹೇಳ್ತಾರೆ ಬ್ಯಾನ್ ಮಾಡಿಬಿಡ್ಬೋದಲ್ಲ ಅಂತ. ಬ್ಯಾನ್ ಅವ್ರು ಮಾಡ್ತಾರೋ ಬಿಡ್ತಾರೋ ನಮಗೆ ಬೇಡ. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಜ್ಞಾನದ ವಿಷಯ, ನಾಲೆಡ್ಜ್. ಇದನ್ನೇ ಜ್ಞಾನ ಅಂತಾರೆ. ನಿನ್ನ ಬುದ್ಧಿಯನ್ನು ನಿನ್ನ ಕೈಯಲ್ಲಿ ಇಟ್ಕೋ ಅಂತಾರೆ. ಅರ್ಥ ಆಗ್ತಿದೆಯಾ? ಹೊರಗಡೆ ಹೊಲಸು ಸಿಗುತ್ತೆ, ಹೊರಗಡೆ ಬೇಡಲೇದ್ದು ಸಿಗುತ್ತೆ. ಬೇಕಾಗಿರೋದು ಯಾವುದು, ಬೇಡಲೇದ್ದು ಯಾವುದು, ನಿನ್ನ ಯೋಚನಾ ವಿಧಾನ. ಇದನ್ನೇ ಹೇಳ್ತಕ್ಕಂಥದ್ದು ನಿನ್ನ ಮನಸ್ಸಿಗೆ ನೀನು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನಿಮಗೆ, ಇಷ್ಟು ಸಿಂಪಲ್ ಲೆಕ್ಕಗಳು ನೀವು ಕೂತು ಒಂದು 2 ನಿಮಿಷ ಮಾಡಿ. ಯಾರು ವ್ಯಸನಿಗಳಾಗಿದ್ದೀರ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಒಂದು ದಿನಕ್ಕೆ 20 ರೂಪಾಯಿ ಒಂದು ಸಿಗರೇಟ್ ಅಂದರೆ, ಅದ್ರ ಜೊತೆಗೆ ನೀವು ಬರೀ ಅದನ್ನೇ ತೊಗೊಳ್ತೀರಾ. ಅದೇ ನಾನು ಹೇಳೋದ್ನಲ್ಲ, ಹೀಟ್ ಆಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಜೊತೆಗೆ ಒಂದು 10 ರೂಪಾಯಿ ಟೀ. 20 + 10 30 ರೂಪಾಯಿ. 10 ನೀವು ಬೆಳಗಿಂದ ಸಾಯಂಕಾಲದವರೆಗೂ ಒಂದು ಪ್ಯಾಕ್ ಹೊಡೆದ್ರೆ 200, ಅದೊಂದು 100, 300 ರೂಪಾಯಿ. ನೀವು ಟೀ ಜೊತೆಗೆ ಬಿಸ್ಕೆಟ್ ತೊಗೊಳ್ರಿ, ಟೀ ಜೊತೆ ಬನ್ ತೊಗೊಳ್ರಿ, ಟೀ ಜೊತೆಗೆ ಬಾಳೆಹಣ್ಣು ತೊಗೊಳ್ರಿ. ಎಂತೆಂಥ ಫುಡ್ ಇದೆ ರೀ. ಫಸ್ಟ್ ಕ್ಲಾಸು ಊಟ ಸಿಗುತ್ತೆ ಹೊರಗಡೆ ಹೋದರೆ, ಬೊಂಬಾಟ್. 20 ರೂಪಾಯಲ್ಲಿ ನೀವು ಕಳ್ಕೊಳ್ತಾ ಇರೋದು ಆರೋಗ್ಯವನ್ನು, ನಿಮ್ಮ ಭವಿಷ್ಯ, ನಿಮ್ಮ ಮನೆಯವರ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ. ಏನು ಇಷ್ಟೆಲ್ಲ ಆಗೋಗ್ಬಿಡುತ್ತಾ ಒಂದು ಸಿಗರೇಟಲ್ಲಿ ಅಂತ? ಒಂದು ಸಿಗರೇಟ್ ಆ ಹೊತ್ತಿಗೆ 1 ತಿಂಗಳಿಗೆ ಎಷ್ಟು ಅಂತ ಲೆಕ್ಕ ಹಾಕಿದ್ದೀರಾ? 1 ದಿನಕ್ಕೆ ಲೆಕ್ಕ ಹಾಕಿದ್ದೀರಾ? ನಾನು ಹೇಳ್ದಂಗೆ 200 ಇಂದ 250 ರೂಪಾಯಿ, 300 ರೂಪಾಯಿ ರೀ ಒಂದು ದಿನಕ್ಕೆ. ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ವ್ಯಸನಿಗಳ ಬಗ್ಗೆ. ಅರ್ಥ ಮಾಡ್ಕೊಳ್ಳಿ. ಸಿಗರೇಟ್ ಸೇದೋರು ಬೇರೆ, ವ್ಯಸನಿಗಳು ಬೇರೆ, ಪದಗಳು ಬೇರೆ ಬೇರೆ ಇರುತ್ತೆ. ಭಯಂಕರವಾಗಿ ಹೊಡಿತಿದ್ದೀರಲ್ಲ, ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ದುಡ್ಡಿರಲ್ಲ ನಿಮ್ಮ ಹತ್ರ.
ಒದ್ದಾಡ್ಬಿಡ್ತಾರೆ. ಭವಿಷ್ಯ ಬೇಕು ಅಂತ ಅಲ್ಲಾಡ್ಬಿಡ್ತಾರೆ. ಅದನ್ನೇ ಅಲ್ವೇನ್ರಿ ತೋರಿಸಿದ್ದು ನಮ್ಮ ಉಪೇಂದ್ರ ಅವ್ರದ್ದು ಯಾರ್ದು ಮೂವಿ ಅದು, ಶಂಕರ್ದಾದ MBBS ತೆಲುಗುನಲ್ಲಿ, ಕನ್ನಡದಲ್ಲಿ ಉಪ್ಪಿದಾದ MBBS. ಅವನು ಅದರಲ್ಲಿ ಬೇರೆ ವಿಚಾರವನ್ನು ಇಟ್ಟಿದ್ದಾರೆ, ನಾನು ಬದುಕಬೇಕು ಅಂತಾನೆ. ಬದುಕು ಸಿಗಲ್ಲ, ಹಾಳಾಗಿ ಹೋಗ್ಬಿಟ್ಮೇಲೆ ಏನು ಸಿಗುತ್ತೆ ಬದುಕು? ಇಂಥವೆಲ್ಲ ಸಿನಿಮಾಗಳು ನೀವು ಅಂದ್ಕೊಂಡಂಗೆ ಎಂಟರ್ಟೈನ್ಮೆಂಟ್ ಅಲ್ಲ. ಎಂಟರ್ಟೈನ್ಮೆಂಟ್ ಎಷ್ಟಿದೆಯೋ ಅದ್ರ ಜೊತೆಗೆ ಅಷ್ಟೇ ಪ್ರಮಾಣದಂತಹ ಒಂದು ಲೆಸನ್ ಇರುತ್ತೆ, ಪಾಠ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇದೆಲ್ಲ ಹೇಳಿ ನಾನು ಏನೋ ಮಾಡಬೇಕು ಅಂತ ನಾನಿಲ್ಲ. ನಾನು ಅನುಭವಿಸಿದ್ದೀನಿ ಆ ನರಕವನ್ನು. ನನ್ನ ಸ್ನೇಹಿತ ಹೇಳೋನು, ಬೇಡ ಕಣಯ್ಯ ಸಿಗರೇಟ್ ಸೇದ್ಬೇಡು ಅಂದರೆ ಏನಾಗ್ಬಿಡುತ್ತೆ ನೋಡ್ಬಿಡೋಣ. ಏನಾಗೋದು? ನನಗೆ ಆ ಸಿಚುಯೇಷನ್ ಎದುರಾಗ್ಬಿಟ್ಟಿತ್ತು ಅಂತ. ಅಂದರೆ ಎಲ್ಲ ಉದಾಹರಣೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈಗ ಹೇಳಿದ್ರೆ ಆದರೂ ಅರ್ಥ ಮಾಡ್ಕೊಳ್ತೀರಾ? ಹೇಳೋಣ, ಈ ಥರ ಹೀಗೆಲ್ಲ ಆಗುತ್ತೆ, ಇದು ಊಹೆ ಅಲ್ಲ, ಇದರಲ್ಲಿ ನಡೆದಿರೋದು ಎಷ್ಟು ನಾವು ನೋಡಬೇಕು. ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನಲ್ಲ, ಸಿಗರೇಟ್ ಕುಡಿದವ್ರು ಹೇಗೆ ಹೋಗ್ತಾ ಇದ್ದಾರೆ, ಹೇಗೆ ಸತ್ತೋಗ್ತಾರೆ, ಅವ್ರ ಮನೆಗಳಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಾಗುತ್ತೆ, ಕೋಪ ಬರುತ್ತೆ, ಉದ್ವೇಗಗಳು ಬರುತ್ತೆ, ಸಿಗರೇಟಿಂದ ಆ್ಯಂಗ್ಸೈಟಿ ಬರುತ್ತೆ, ಸಿಗರೇಟ್ ಬಿಡೋದಕ್ಕಾಗದೆ ಒದ್ದಾಡ್ತಾರೆ, BP ಶುಗರ್ಗಳು ಬಂದ್ಬಿಡುತ್ತೆ. BP-ಗೂ ಶುಗರ್ಗೂ ಏನು ಸಂಬಂಧ ಅಂತನಾ? ನಿಮ್ಮ ಒಂದು ಆರೋಗ್ಯದ ಸಮಸ್ಯೆ, ಆ ಆರೋಗ್ಯದ ಸಮಸ್ಯೆನೇ ನಿಮ್ಮನ್ನು ಸಿಗರೇಟ್ ಹತ್ರ ಕರ್ಕೊಂಡೋಗಿ ನಿಲ್ಲಿಸೋದು. ಮನಸ್ಸಿನಲ್ಲಿರ್ತಕ್ಕಂಥ ಮಾನಸಿಕ ರೋಗ, ಮಾನಸಿಕ ಸಮಸ್ಯೆ, ನನಗೇನೋ ಬೇಕು ಸಿಕ್ಕಿಲ್ಲ, ನಂಗೆ ಅದೇನೋ ಬೇಕು ಆಗಿಲ್ಲ, ಆಗೋದಿದ್ದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಯಾಕೆ ಅವನ್ನೆಲ್ಲ ವ್ಯಸನಗಳು ಮಾಡ್ಕೋಬೇಕು? ಅದರಿಂದ ಮನೆಯಲ್ಲಿ ಎಷ್ಟು ನೆಮ್ಮದಿ ಹಾಳಾಗುತ್ತೆ, ಎಷ್ಟು ಜನರ ಸಮಸ್ಯೆಗಳು ಕ್ರಿಯೇಟ್ ಮಾಡ್ಕೊಳ್ತೀವಿ. ಫ್ರೆಂಡ್ಸ್, ಇನ್ನೂ ಹಲವಾರು ವಿಚಾರಗಳನ್ನು ಹೇಳ್ತೇನೆ. ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ ಆಯಿತಾ, ಇನ್ನೇನಾದರೂ ವಿಚಾರಗಳಿದ್ದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.